ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸ್ಕೂಲ್ಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಯಿತು. ಮನೇಲಿ ಫ್ರೀ ಆಗಿದ್ದರೆ ಏನಾದರೂ ಸ್ಪೆಷಲ್ ಮಾಡ್ಬೋದು, ಟೈಮ್ ಇರುತ್ತೆ. ಮಕ್ಕಳೆಲ್ಲ ಇರೋದ್ರಿಂದ ರೈನ್ಬೋ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಕಲರ್ಫುಲ್ಲಾಗಿ ಚಪಾತಿ, ಹೆಲ್ತಿಯಾಗಿರುವಂಥ ಚಪಾತಿ ಮಾಡೋಣ ಅಂತ. ರೈನ್ಬೋ ಚಪಾತಿ ಅಂದರೆ ಕಲರ್ಫುಲ್ ಆಗಿರೋವಂಥ ಚಪಾತಿ. ನಾವು ಕಲರ್ಸನ್ನು, ಆರ್ಟಿಫಿಷಿಯಲ್ ಕಲರ್ಸನ್ನು ಆ್ಯಡ್ ಮಾಡಿಲ್ಲ ಇಲ್ಲಿ. ನಾನು ಕ್ಯಾರೆಟ್ ಜ್ಯೂಸ್, ಬೀಟ್ರೂಟ್ ಜ್ಯೂಸನ್ನು ಹಾಕಿ ಪಿಂಕ್ ಕಲರ್ ಮಾಡಿದ್ದೀನಿ. ಮತ್ತು ಅರಿಶಿಣನ ಹಾಕಿ ಹಳದಿ ಬಣ್ಣ ಮಾಡಿದ್ದೀನಿ. ಮತ್ತು ಸೊಪ್ಪನ್ನು ಹಾಕಿ ಗ್ರೀನ್ ಕಲರ್ ಮಾಡಿದ್ದೀನಿ. ಸೊಪ್ಪಂದರೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪು, ಇಷ್ಟು ಸೊಪ್ಪನ್ನು ರುಬ್ಬಿ ಆ್ಯಡ್ ಮಾಡಿದ್ದೀನಿ. ಸೊಪ್ಪು ಹಾಕೋದ್ರಿಂದ ಕಲರ್ ಜೊತೆ ಫ್ಲೇವರ್ ಕೂಡ ಬರುತ್ತೆ. ಆಮೇಲೆ ನಾರ್ಮಲ್ ಚಪಾತಿ ಕಲರ್ ಅಂದರೆ ನಾರ್ಮಲ್ ಸ್ಕಿನ್ ಕಲರ್ ಬರುವಂಥ ಒಂದು ಚಪಾತಿ. ಇಲ್ಲಿ ಬೇಕು ಅಂದರೆ ನೀವು ಜಾಸ್ತಿ ಬೇರೆ ಬೇರೆ ಕಲರ್ಸನ್ನು ಆ್ಯಡ್ ಮಾಡಿಕೊಂಡು ಜಾಸ್ತಿ ಕಲರ್ ಯೂಸ್ ಮಾಡಿ ನೀವು ಚಪಾತಿಯನ್ನು ಮಾಡ್ಬೋದು. ಇಲ್ಲಿ ನಾನು 4 ಕಲರ್ಸ್ ಮಾತ್ರ ಮಾಡಿದ್ದೀನಿ ಚಪಾತಿಯನ್ನು. ಫಸ್ಟು ಅಷ್ಟು ಕಲರ್ ಚಪಾತಿ ನಾನು ಮಾಡಿರೋದು 4 ಕಲರ್ ಚಪಾತಿಯನ್ನು ಚೆನ್ನಾಗಿ ಮಿದ್ದು, ಉಪ್ಪನ್ನು ಹಾಕಿ ಮಿದ್ದು ಒಂದು ಹಾಫ್ ಆನ್ ಅವರ್ 1 ಅವರ್ ಅದನ್ನು ಚೆನ್ನಾಗಿ ನೆನೆಯೋಕ್ಕಿಟ್ಟಿದ್ದೆ. ಈಗ ಹಿಟ್ಟು ನೆಂದಿದೆ. ಪ್ರತಿಯೊಂದು ಕಲರ್ ಹಿಟ್ಟನ್ನು ನಾನು ಇಲ್ಲಿ 4 ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ಅದು ನಾವು ಯಾವ ಥರ ಬೇಕಾದರೂ ಮಾಡ್ಬೋದು. ನಾನು ಒಂದೇ ಸೈಜಲ್ಲಿ 4 ಪೀಸ್ಗಳನ್ನ ಮಾಡಿ ಇಟ್ಟು ಆಮೇಲೆ ಒಂದೊಂದೇ ಕಲರ್ ಚಪಾತಿ ಉಂಡೆಗಳನ್ನ ತೆಗೆದು ಅರಿಬೇಕಾಗುತ್ತೆ. ನಾಲ್ಕು ಕಲರ್ ಚಪಾತಿಗಳನ್ನ ನಾನು 4 ಉಂಡೆಗಳಾಗಿ ಮಾಡಿಟ್ಟಿದ್ದೀನಿ. ಆಮೇಲೆ ಒಂದೊಂದು ಕಲರ್ ಉಂಡೆಗಳನ್ನೂ ಕೂಡ ತೆಗೆದು ಒಂದೇ ಸಮವಾಗಿ 4 ಕಲರ್ ಉಂಡೆಗಳನ್ನ ಅರಿಬೇಕಾಗುತ್ತೆ. ನಾನು 4 ಕಲರ್ ಉಂಡೆಗಳನ್ನ ತೆಗೆದು ಅರೆದು ಒಂದ್ರ ಮೇಲೆ ಒಂದು ಇಡಬೇಕು. ಇದು ಮಾಡೋದಕ್ಕೆ ಟೈಮ್ ಏನು ಜಾಸ್ತಿ ತಗೊಳ್ಳಲ್ಲ, ಈಸಿಯಾಗೆ ಮಾಡ್ಬೋದು ಅನ್ನಿಸ್ಬೋದು. ಇಷ್ಟು ಕಲರ್ ಮಿಕ್ಸ್ ಮಾಡಬೇಕು, ಅರಿಬೇಕು, ಮಾಡಬೇಕು, ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅಂತ ಅನ್ಕೋಬೋದು. ನಾನು ಇಷ್ಟನ್ನು ಏನೊಂದು ಹಾಫ್ ಆನ್ ಅವರಲ್ಲಿ ರೆಡಿ ಮಾಡಿದೆ. ನಾರ್ಮಲ್ ಚಪಾತಿ ಹಿಟ್ಟನ್ನು ಫಸ್ಟ್ ಟೈಮು ನಾನು ಕೆಳಗಡೆ ಹಾಕಿದ್ದೆ. ಕೆಳಗಡೆ ನಾರ್ಮಲ್ ಚಪಾತಿ ಹಿಟ್ಟು ಕಲರ್ ಬರಬಾರ್ದು, ಬೇರೆ ಕಲರ್ ಬಂದರೆ ಚೆನ್ನಾಗಿರುತ್ತೆ. ನಾವು ಫುಲ್ ಕೆಳಗಡೆ ಯಾವ ಕಲರ್ ಚಪಾತಿ ಇಟ್ಟಿರ್ತೀವಿ ಅದೇ ಜಾಸ್ತಿ ಕವರ್ ಆಗುತ್ತೆ ಚಪಾತಿಯಲ್ಲಿ. ಎಲ್ಲ ಚಪಾತಿಯನ್ನು ಒಂದ್ರ ಮೇಲೆ ಒಂದು ಇಟ್ಟು ರೋಲ್ ಮಾಡಿ ಆಮೇಲೆ ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದರೆ ಒಂದೇ ಚಪಾತಿಯಲ್ಲಿ ಅಷ್ಟು ಕಲರ್ 2 ರೌಂಡ್ ಕವರ್ ಆಗಿರುತ್ತೆ. ನಾನು ಕಟ್ ಮಾಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಆ ಥರ ಮಾಡಿ ಇಟ್ಕೊಂಡ್ಮೇಲೆ ಚಪಾತಿಯನ್ನು ಬೇಗ ನಾವು ಲಟ್ಟಿಸ್ಕೊಂಡು ಬೇಯಿಸ್ಬೋದು. ಚಪಾತಿ ಲಟ್ಟಿಸುವಾಗಲೇ ಗೊತ್ತಾಗ್ತಾ ಇದೆ ರೈನ್ಬೋ ಚಪಾತಿ ತುಂಬ ಚೆನ್ನಾಗಿ ಬಂದಿದೆ. ಅಷ್ಟು ಕಲರ್ ಕವರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಎಗ್ ಮಸಾಲ ಮಾಡಿದ್ದೆ ಚಪಾತಿಗೆ. ಚಪಾತಿ ಬೇಯಿಸ್ತಾ ಇನ್ನೂ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಯಾಕಂದರೆ ಆ ಎಲ್ಲ ಸೊಪ್ಪುಗಳನ್ನ ಹಾಕಿದ್ದೆ, ಅರಿಶಿನ ಹಾಕಿದ್ದೆ ಮತ್ತು ಬೀಟ್ರೋಟ್, ಅದೆಲ್ಲರದ್ದು ಎಲ್ಲ ಫ್ಲೇವರ್ ಕೂಡ ತಿನ್ನಬೇಕಾದ್ರೆ ನಮಗೆ ಸಿಗ್ತಾಯಿತ್ತು. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೂ ಕೂಡ ಚೆನ್ನಾಗಿ ಬಂದಿತ್ತು. ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ಆ್ಯಕ್ಚುಲಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.